K36 ಇಲ್ಲಿ ಬಂದ ಮೇಲೆ ಮತ್ತೆ ಫಾಲ್ಸ್ ಅಂತ ನಾವೇನು ಕೇಳಿದ್ವಿ ಆ ಲೊಕೇಶನ್ ಬಿಸಿಲ ಕಾಫಿ ಕೂಡ ತಣ್ಣಗಾಗಬೇಕಂತ. ವೆಲ್ಕಮ್ ಬ್ಯಾಕ್ ಗೈಸ್. ನಾನು ಉತ್ತರ ಕನ್ನಡ ಹುಡುಗ K36 ಕ್ಯಾಂಪಿಂಗ್. ಇವತ್ತು ನಾವು ನೋಡಕ ಹೊಂಟಿರೋ ಜಾಗ ಬೆಂಚಿನ ಗಡ್ಡಿ ವಾಟರ್ ಫಾಲ್ಸ್ ಅಂತ. ಇಲ್ಲೇ ನಿಯರೆಸ್ಟ್ ಐತಿ. ಈಗ ನಾವು ನಿಂತಿರೋ ಜಾಗ ಇದು ಯಾವ್ದಂತ ನಮ್ಮ ಲೋಕಲ್ ಮಂದಿಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಾಗುತ್ತೆ. ಇದು ಭೂಪುರ ಕ್ಯಾನಲ್ ಅಂತ ಎಲ್ಲರಿಗೆ. ಈಗ ನಾವು ಇಲ್ಲಿಂದ ಗುಂತಗೋಳ ರೂಟ್ ತಗೊಂಡ್ ಹೋಗಿ ಬೆಂಚ್ ಮಡ್ಡಿ ವಾಟರ್ ಫಾಲ್ಸ್ ನ ಇವತ್ತು ಎಕ್ಸ್ಪ್ಲೋರ್ ಮಾಡ್ಬೇಕಂತ ಹೊರಟಿದೀವಿ. ನಿಮ್ಗೆ ಆನ್ ದ ವೇ ಎಲ್ಲ ಪಿಕ್ಸ್ ನ ಆಲ್ಮೋಸ್ಟ್ ಅಲ್ಲಿ ನಾನು ರೂಟ್ ಎಲ್ಲ ನಿಮಗೆ ಮಾಹಿತಿ ಕೊಡಕ್ಕೆ ಟ್ರೈ ಮಾಡ್ತೀನಿ. ನಮ್ದು ಮೇನ್ ಇಂಟೆನ್ಷನ್ ಇರುತ್ತೆ ಕ್ಲಾರಿಫಿಕೇಶನ್ ಕೊಡಕ್ ಬಂದೀನಿ. ಏನಂದ್ರ ಈಗ ನಾವು ಬಂದಿರೋ ರೋಡು ಹಿಂಗಿಂತ ಬಂದೀವಿ ನಾವು. ಹಿಂಗಿಂತ ಬಂದ್ರೆ ಇಲ್ಲೇನು ಕಾಣಿಸ್ತೈತಲ್ಲ, ಇದೇ ಅಮರೇಶ್ವರ ದೇವಸ್ಥಾನ ಇದು. ಇಲ್ಲಿಂದ ನಾವು ಇಲ್ಲೊಂದು ಜಸ್ಟ್ ಒಂದು ರೈಟಿಗೆ ರೋಡ್ ಸಿಗುತ್ತಾ, ಈ ರೋಡಿಗೆ ಹೋಗ್ಬೇಕಾಗತ್ತೆ ನಾವು. ಈ ರೋಡ್ ಯಾವ್ದಪ್ಪ ಅಂದ್ರೆ ಗುಂತಗೋಳ ಅಂತಂತ ಊರ ಹೆಸರು. ಈ ರೋಡಿಗೆ ನಾವು ಇಲ್ಲಿ ರೈಟ್ ಟರ್ನ್ ತಗೋಬೇಕಾಗತ್ತೆ ಗೈಸ್. ಇಲ್ಲಿ ನಿಮ್ಗೆ ಇನ್ನೊಂದು ರೂಟ್ ಕನ್ಫ್ಯೂಸ್ ಆಗುತ್ತೆ. ಒಂದ್ ನಿಮಿಷ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನಾನು ನಿಮ್ಗೆ ಅಲ್ಲೊಂದು ರೈಟ್ ಹೇಳಿದ್ನಲ್ವಾ, ನಾವು ಬಂದಿರೋ ರೂಟ್ ಇದು. ಆಕ್ಚುಲಿ ನಾವು ಬಂದಿರೋ ರೂಟ್ ಇದು ಅಮರೇಶ್ವರ ಇದು ಸಸ್ಯ ಅರಣ್ಯ ವಾಹಿನಿ ಅಂತ. ನಿಮ್ಗೆ ಇಲ್ಲಿ ಎಲ್ಲಾ ತರದ್ದು ಮರಗಳು ಸಿಗ್ತವೆ. ಮನೆಯಲ್ಲಿ ನಾಟಿ ಮಾಡಕ ಅಥವಾ ನಿಮ್ ತೋಟದಲ್ಲಿ ಅಲ್ಲೆಲ್ಲ ಮಾಡ್ಕೊಳಕ ಇಲ್ಲಿ ನಿಮ್ಗೆ ಸಿಗ್ತವೆ ಇಲ್ಲಿ. ಅದಾದ್ಮೇಲೆ ಇಲ್ಲಿ ಒಂದು ರೂಟ್ ನಿಮ್ಗೆ ಕನ್ಫ್ಯೂಷನ್ ಆಗ್ಬೋದು. ಮೋಸ್ಟ್ ಆಫ್ ಆಲ್ ಇಲ್ಲಿ ಲೆಫ್ಟ್ ಒಂದು ರೂಟ್ ಹೋಗುತ್ತೆ. ನಾ ಈ ಸೈಡ್ ಇಂದ ಬಂದ್ವಲ್ಲ, ಈ ಸೈಡ್ ಇಂದ ಇಲ್ಲಿ ಲೆಫ್ಟ್ ಒಂದು ರೂಟ್ ಹೋಗುತ್ತೆ. ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರೋದು ಒಂದು ಬೆಟ್ಟ ಇದೆಯಲ್ಲ, ಆ ಬೆಟ್ಟದ ಹೆಸರು ಬಂದು ಮಾಳಗುಂಡಮ್ಮನ ಬೆಟ್ಟ ಅಂತ ಇಲ್ಲಿ ನಾವು ಲೋಕಲ್ ಅಲ್ಲಿ ಕರೆಯೋದು. ಅಮರೇಶ್ವರನ ತಾಯಿಯವರಲ್ಲಿ ನೆಲೆಸಿದ್ದಾರೆ ಅಂತ ನಾವು ಅನ್ಕೊಂಡಿದೀವಿ. ಬಟ್ ನಾವು ಹೋಗ್ಬೇಕಾಗಿರೋ ರೂಟ್ ಸ್ಟ್ರೇಟ್ ಆಗಿ. ಈ ಬೇಕುಪ್ ನನ್ನ ಮಗನಿಗೆ ನನ್ ಬಿಟ್ರೆ ಗತಿ ಇಲ್ಲ, ನನಗೆ ಈ ನನ್ ಮಗನ್ ಬಿಟ್ರೆ ಗತಿ ಇಲ್ಲ. ಈಗ ಆಲ್ಮೋಸ್ಟ್ ಆಲ್ ಬೆಂಚಗಡ್ಡಿ ಫಾಲ್ಸ್ ಗೆ ಟರ್ನ್ ತಗೊಂಡಿವಿ. ಬಟ್ ಇದು ಯಾವ್ದೇ ರೋಡ್ ಇಲ್ಲ, ಏನಿಲ್ಲ, CC ರೋಡ್ ಇಲ್ಲ. ನೀವು ಹೆಂಗ್ ಬರ್ಬೇಕಪ್ಪ ಅಂತಂದ್ರ, ನಾನು ಬಂದಿದ್ದು ಈ ರೂಟ್ ಅಂತ ಹಿಂಗ್ ಬರ್ಬೇಕಾದ್ರ ಇಲ್ಲಿ ನಿಮ್ಗ ನಾನು ಏನಾರ ಒಂದು ಲ್ಯಾಂಡ್ ಮಾರ್ಕ್ ಕೊಡ್ಬೇಕಂತಂದ್ರೂ ಏನಿಲ್ಲ. ಲ್ಯಾಂಡ್ ಮಾರ್ಕ್ ಅಂತಂದ್ರ ಇಲ್ಲಿ ಒಂದು ಬೋರ್ಡ್ ಐತೆ ನೋಡ್ರಿ, ನಿಮ್ಗೆ ಕಾಣಿಸತೈತೆ ಅಂತ ಅನ್ಕೊಂಡಿನಿ. ಈ ಬೋರ್ಡ್ ಐತಲ್ಲ, ಇಲ್ಲೇ ನಾವು ಲೆಫ್ಟ್ ತಗೊಂಡಿದ್ದೀವಿ ಬೈಕ್ನ. ಹಿಂಗೆ ಸ್ಟ್ರೇಟ್ ಜರ್ನಿ ಕಂಟಿನ್ಯೂ ಮಾಡ್ಬೇಕು. ನಿಮ್ಗೆ ನಾನು ಮುಂದೆ ಹೋದ್ಮೇಲೆ ತೋರಿಸ್ತೀನಿ. ಬಟ್ ಇದು ಬಹಳಷ್ಟು ಕನ್ಫ್ಯೂಸ್ ಆಗುತ್ತೆ. ನಾನು ಆಲ್ಮೋಸ್ಟ್ ಅಲ್ಲಿ ಗೂಗಲ್ ಮ್ಯಾಪ್ ಅಲ್ಲಿ ಇಲ್ಲಿ ಮಾರ್ಕ್ ಮಾಡಕ್ ಟ್ರೈ ಮಾಡ್ತೀನಿ ನಾನು. ಮತ್ತೆ ಇಲ್ಲಿ ಬಂದ ಮೇಲೆ ಮತ್ತೆ ನಿಮಗೆ ಇಲ್ಲಿ ಬೈಕ್ ನಿಲ್ಸಿದ ಮೇಲೆ ನಿಮಗೆ ಮತ್ತೆ ಅಲ್ಲಿ 2 ರೂಟ್ ಸಿಗ್ತವೆ. ಇಲ್ಲಿ ನೋಡ್ರಿ, ಇಲ್ಲಿ ಈ ಕಡೆ ಒಂದು ರೂಟ್ ಐತಿ, ಈ ಕಡೆ ಒಂದು ರೂಟ್ ಐತಿ. ಆಲ್ಮೋಸ್ಟ್ ಅಲ್ಲಿ ಈ ರೂಟ್ ಹೋಗುತ್ತೆ ಅಲ್ಲಿಗೆ. ಬಟ್ ನಾನು ಟೆಸ್ಟ್ ಮಾಡಬೇಕು ಹೊರಟದು ಈ ರೂಟ್ ನ. ನಿಮ್ಗೆ ಯಾವ ರೂಟ್ ಬೆಟರ್ ಅನ್ಸುತ್ತಾ ನಾನು ಆಮೇಲೆ ನಿಮ್ಗೆ ವಿಡಿಯೋ ಎಂಡ್ ಅಲ್ಲಿ ಹೇಳ್ತೀನಿ ನಾನು ನೀವು ಯಾವ ರೂಟ್ ತಗೋಬೇಕಂತ. ಹಿಂಗೈತಿ ಇದು ರೋಡ್. ಇದು ಹೆಂಗೈತಿ ಅಂತಂದ್ರೆ ಪಾಣಿ ಇದು ಆಫ್ ರೋಡ್. ಇದು ಆಫ್ ರೋಡ್. ಹಿಮಾಲಯ ಗಾಡಿ ಇದ್ದರೆ ಫುಲ್ ಮಜಾ ನೋಡು. ಗಿಚ್ಚಿಗಿರಿಗಿಲಿ ಎಗ್ರಿಸನ್ ಹೋಗ್ಬಿಟ್ರಿ ಹೆಂಗ್ ಮಾಡ್ತಂಗ ಆ ಕಡೆ ನಿಮ್ಗೆ ಹೆಂಗ್ ತೊಯ್ತಂಗ. ನಮದು ಎಗ್ರಿಸಕ್ ನಡೆಯಲ್ಲ, ನಾವ್ ಮೆಲ್ಲ ಹೋಗ್ತೀವಿ. 4x4 ಆಫ್ ರೋಡ್ ಕಾರ್ ಇದ್ರ ಈ ತರ ಜಾಗದಾಗ ಭಾರಿ ಮಜಾ.
ಏನ್ ಮಗ ಬೆಲೆ ಬಂದ್ ಬಾಯಿ ಬಿತ್ತಾವ ನಂಗತ್ತ. ನಮ್ಮ ಮಗನು ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಚುಬ್ಬೆ ನಾವು ಹೊಂಟಿರೋದು ಕರೆಕ್ಟ್ ಐತಣ್ಣ ರೂಟ್? ಹಾ ಒಂದ್ ಸೆಕೆಂಡ್ ಅಣ್ಣ. ಹೆಂಗಣ್ಣ ರೂಟ್ ಹೇಳ ಒಂದ್ಸಲ. ಸೀದಾ ಹೋಗ್ಬೇಕಣ. ಓಕೆ. ಹಿಂಗ್ ಸೀದಾ ಹೋಗ್ಕಣ ಹಿಂಗ್ ಹೋಗಿ ಅಲ್ಲಿ ಮುಂದ ಎಡಕ್ ಬಿಡ್ಬೇಕಣ ಬಲಕ್ ಹೋಗ್ಬೇಕಣ. ಹೌದಾ? ಇದೊಂದೇ ರೂಟ್ ಇಲ್ಲಿ ಇರೋದು ಮತ್ತೆ ಬೇರೆ ರೂಟ್ ಅದಾವ? ಇದು ಒಂದೇ ಅಣ್ಣ ರೂಟ್. ಇದೊಂದೇ ರೂಟಾ? ಓಕೆ, ಥ್ಯಾಂಕ್ ಯು. ಫ್ರೆಂಡ್ಸ್, ಈಗ ಆಲ್ಮೋಸ್ಟ್ ಆಲ್ ಇದು ಬೆಂಚಲದೊಡ್ಡಿ ವಾಟರ್ ಫಾಲ್ಸ್ ಅಂತ ನಾವೇನ್ ಕೇಳಿದ್ವಿ ಆ ಲೊಕೇಶನ್ ಅಲ್ಲಿ ಇದೀನಿ ನಾನೀಗ. ಇಲ್ಲಿದು ರೂಟ್ ಮಾತ್ರ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಅಂದ್ರೆ ಸಿಕ್ಕಾಪಟ್ಟೆ ಕನ್ಫ್ಯೂಸ್, ಅಷ್ಟೊಂದು ಕನ್ಫ್ಯೂಸ್ ಐತಿ ನಮಗೆ. ಬಟ್ ಇಲ್ಲಿ ಲೋಕಲ್ ಜನ ಎಲ್ಲ ರೂಟಲ್ಲಿ ಇದ್ದೇ ಇರ್ತಾರೆ, ಬಹಳ ಹೆಲ್ಪ್ ಮಾಡ್ತಾರೆ ನಮ್ಗ. ಇಲ್ಲಿ ಅಣ್ಣವ್ರು ಇಲ್ಲಿ ಬಗ್ಗೆ ಒಂದ್ ಸ್ವಲ್ಪ ಯಾವ ಸೀಸನ್ ಅಲ್ಲಿ ನೀರ್ ಇರುತ್ತಾ ಯಾವ ಸೀಸನ್ ಅಲ್ಲಿ ಇರಲ್ಲ ಅಂತ ಒಂದು ಮಾಹಿತಿ ಕೊಡ್ತಾರೆ. ಅನ್ಫಾರ್ಚುನೇಟ್ಲಿ ಇವತ್ತು ನಾವು ಬಂದಿದ್ದ ದಿವಸ ನೀರೇ ಇಲ್ಲ ಇಲ್ಲಿ. ಬಟ್ ನೀರಿದೆ, ಬ್ಯಾಕ್ ಗ್ರೌಂಡ್ ಅಲ್ಲಿ ಇದೆ. ಬಟ್ ಫಾರ್ವರ್ಡ್ ಅಲ್ಲಿ ನಮಗೆ ಫಾಲ್ಸ್ ನೋಡಕ್ ಸಿಗ್ತಾ ಇಲ್ಲ. ಅಣ್ಣ ಯಾವ ಸೀಸನ್ ಅಲ್ಲಿ ಬರುತ್ತೆ ಅಂತ ನಿಮ್ಗೆ ಹೇಳ್ತಾ ನೋಡಿ. ಅಣ್ಣ ಇಲ್ಲೇ ಲೋಕಲ್ ಅವರು. ಅಣ್ಣ ನಿಮ್ಮ ಹೆಸರು? ಬಸ್ಲಿಂಗ್ ಅಣ್ಣ ಹೇಳ್ತಾರೆ ನೋಡಿ, ಕೇಳಿಸ್ಕೊಳ್ಳಿ. ಅಣ್ಣ ಇದು ಈಗ ಒಂದು ಡೇಟ್ ಎಷ್ಟಣ್ಣ? ಮೊನ್ನೆ ಇವತ್ತು 21 ನವೆಂಬರ್ 21 ಇವತ್ತು. ಮೊನ್ನೆ ಹೋಸಲ 18ಕ್ಕೆ ಇದ್ವು ಅಣ್ಣ ನೀರು. ಅಂದ್ರೆ ಅಕ್ಟೋಬರ್ 18ಕ್ಕೆ ಇದ್ವು, ಅವತ್ತು ತಿಂಗಳಿದ್ವು ನೀರು. ಈ ಇವಾಗ ಯಾರಾದ್ರೂ ಇಲ್ಲಿ ಬಂದು ನೋಡ್ಬೇಕಂದ್ರಣ ಒಳ್ಳೆ ಟೈಮ್ ಯಾವಾಗಣ್ಣ? ಈಗ ನೀರ್ ನೋಡ್ಲೇ ಟೈಮ್ ಅಂದ್ರಣ ಈ ಮಳೆಗಾಲ ಇರ್ತ ನೋಡ ಫುಲ್. ಈಗ ಹೇಳಿದ್ ಜೂನ್, ಜುಲೈ, ಆಗಸ್ಟ್ ಅವಾಗ ಬಂದ್ರೆ ಏಕ ಇರ್ತ ಒಂದ್ ತಿಂಗಳ 1.5 ತಿಂಗಳ ನೀರ್ ಇರ್ತವೆ ಏಕ. ನೀರು ಎಲ್ಲಿ ಅಣ್ಣ? ಈಗ ನಾವ್ ನಿಂತೀವಲ್ಲ ಇಲ್ಲಿ ಇರ್ತಾನ? ಇರ್ತಾನ ಇಷ್ಟ ಅಲ್ಲಿ ತನ ಇರ್ತ. ಈ ಕಡೆ ನೀರಲ್ಲ ಅಲ್ಲಿ ತನ ಲಾಸ್ಟ್ ಇರ್ತ. ಓಸ್ ಗೇಟ್ ಎತ್ತಿದ್ರೆ ಇಲ್ಲಿ ತನ ಬರ್ತಾ. ಇಲ್ಲಿವರೆಗೂ ಬರ್ತದ ನೀರು? ಬಾಳ ಅಗಲ ಐತಿಲ್ಲ, 2 ಕಿಲೋಮೀಟರ್ ಸನೇಕ ಆಗುತ್ತೆ ಇದು. ಇದು ಇಲ್ಲಿಲ್ಲ ಅಣ್ಣ, ಇದು ಗೇಟ್ ಇರೋದು ಹಿಂಗೈತೆ. ಈ ಕಡೆ ಐತೆ 2 ಕಿಲೋಮೀಟರ್ ಆತ. ಈ ಅಗಲ ಅಷ್ಟ ಅಂದ್ರೆ ಇಲ್ಲಿಗೆ ಇರ್ತ ನೀರ್ ಲಾಸ್ಟ್. ಓಕೆ. ಅವಾಗ ನೀರ್ ಮಳೆ ಬಂದಾಗ ನೀರ್ ಬಿಟ್ಟಾಗ ನೋಡಕ್ ಹಸಿರಾಗಿರ್ತ, ಚೆನ್ನಾಗಿರ್ತ. ಈ ಕಡೆ ತೆಳಕ್ ಹೋದ್ರೆ ಸ್ವಲ್ಪ ಹೈಟ್ ನೀರ್ ಬೀಳೋದು ಹಿಂಗಿದಾವ, ತೆಳಗ್ ತೆಗ್ಗಿದಾವ. ಇಲ್ಲಿ ಮುಂದ್ಗಡೆ ಹೋದ್ರೆ ಕೊಂಡ ತರ ಇದಾವ. ಇಲ್ಲಿಂದ ಎಷ್ಟು ದೂರ ಆಗೋದಣ್ಣ? ಒಂದು 1.5 ಕಿಲೋಮೀಟರ್ ಆಗುತ್ತ. ಅಂದ್ರೆ ಈಗ ಅದು ನಮ್ಗೆ ಏನಾದ್ರು ವೆಹಿಕಲ್ ಹೋಗುತ್ತಾ? ಹೋಗಲ್ಲ, ಹಂಗ ಹೋಗ್ಬೇಕಾಯ್ತು ವೆಹಿಕಲ್ ಹಂಗಿದ್ರ. ಓಕೆ. ಇಲ್ಲಿ ನಡ್ಕಂತ ಹೋದ್ರ ಹಿಂಗೆ ದಂಡವಾರಿ ಹೋದ್ರೆ ಸಿಗುತ್ತೆ ಅಲ್ಲಿ. ಹಿಂಗೆ ನಾವ್ ನಡ್ಕೊಂತ ಹೋದ್ರೆ ಒಂದು ಅಂಬ್ರೆಂದು ಅಲ್ಲಿ ಒಂದ್ ಏನೋ ಕಾಣಿಸ್ತಿದಲ್ಲ, ದೂರ ಆಗ್ತದ. ಅಲ್ಲಿ ಇಲ್ಲೇ ಇಷ್ಟ ಈ ಕಡೆ ಐತಿ ಅದ. ಅಲ್ಲಿ ನಿಂತ್ಕೊಂಡ್ ನೋಡಿದ್ರೆ ನಿಮ್ ಚೆನ್ನಾಗಿರೋದು ಇದೆ ಅಲ್ಲಿ ಪ್ಲೇಸ್ ಒಂದ್ ಸ್ವಲ್ಪ. ಓಕೆ ಓಕೆ. ರಾಯದುರ್ಗ ಇಲ್ಲ, ನಾವ್ ಆ ಕಡೆಯಿಂದ ನಾವು ಬಂದಿದ್ದು ಅಲ್ಲಿಂದ. ಇದು ಫಸ್ಟ್ ವಿಡಿಯೋ. ನನಗೆ ಹೆಂಗ್ ಮಾಡ್ಬೇಕು ಏನೋ ಐಡಿಯಾ ಇಲ್ಲ. ಹೊಟ್ಟೆಗೆ ಹಾಕ್ಯಬೇಕು. ಹಿಂಗೈತಿ ಜಾಗ ಮಾತ್ರ. ಈ ತರ ಐತಿ. ಈ ಕಡೆ ಎಲ್ಲ ನಿಮ್ಗೆ ಕಾಣಿಸಕತ್ತ ಅಂತ ಅನ್ಕೊಂತೀನಿ. ಆಲ್ಮೋಸ್ಟ್ ಆಲ್ ಮೀನುಗಾರ ಇದ್ದಾರೆ, ಎಲ್ಲ ಮೀನು ಹಿಡಿತಿದ್ದಾರೆ. ಇದೇ ನೀರು ಈ ಕಡೆಯಿಂದ ಜಂಪ್ ಆಗುತ್ತದೆ. ನಾವು ಮೇನ್ ಆಪರ್ಚುನಿಟಿ ಅದನ್ನೇ ಮಿಸ್ ಮಾಡ್ಕೊಂಡ್ವಿ. ಬಟ್ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ನಿಮ್ಗೆ. ಕ್ರಿಸ್ಟಲ್ ಕ್ಲಿಯರ್ ವಾಟರ್. ಹೆಂಗ ಅಲ್ಲ, ಬಟ್ ಇದು 2 ಕಿಲೋಮೀಟರ್ ಐತದ ಆಗಲ್ಲ. ಏನ್ 2 ಕಿಲೋಮೀಟರ್ ಏನ್ ಸ್ವಲ್ಪ ಐತೇನ್ರಿ? ಇದು ಐತಲ್ಲ, ಇದು ಕಟ್ಟೆ ಕಟ್ಟರಲ್ಲ ಇದು ಹಿಂಗ್ ಯೂ ಶೇಪ್ ಆಗೈತಿ. ಅಲ್ಲಿಂದ ತಡದ ಹಿಂಗ ಬಂದು ಎಲ್ಲಿ ಅದೇ 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 ಫುಲ್ ಕರೆ. ಎಸ್ ಫ್ರೆಂಡ್ಸ್, ನೋಡಿ ಈ ಜಾಗ ಮಾತ್ರ ಸೂಪರ್ ಐತಿ. ಬಟ್ ಮೇನ್ ನೀರ್ ಬೀಳೋದು ನಾವು ಮಿಸ್ ಮಾಡ್ಕೊಂಡ್ವಿ. ನನಗೂ ಅಷ್ಟು ಐಡಿಯಾ ಇದ್ದಿಲ್ಲ ಇಲ್ಲಿದೆ ರೇನಿ ಸೀಸನ್ ಆಗ. ಯಾಕಂದ್ರೆ ಇದೇ ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಿರೋದು. ಬಟ್ ಇಲ್ಲಿ ನಮ್ಮ ನಿಯರೆಸ್ಟ್ ಈ ತರ ಒಂದು ಐತೆ ಅಂತ ನಾನು ಇಮೇಜಿನ್ ಕೂಡ ಮಾಡ್ಕೊಂಡಿದ್ದಿಲ್ಲ. ಬಟ್ ಪ್ಲೇಸ್ ಮಾತ್ರ ಸೂಪರ್ ಐತಿ ನೋಡ್ರಿ. ಸೂಪರ್ ಅಂದ್ರೆ ಸೂಪರ್ ಅಲ್ಟಿ. ಇಲ್ಲಿ ಹಿಂದ್ಗಡೆ ನೋಡ್ರಿ
ಈ ಫಾಲ್ಸ್ ನೇಮ್ ಬೆಂಚಲಗಡ್ಡಿ ವಾಟರ್ ಫಾಲ್ಸ್ ಅಂತ ಗೂಗಲ್ ಒಳಗೆ ಆಲ್ರೆಡಿ ಮೆನ್ಷನ್ ಐತಿ. ನೀವು ಬೇಕಾದ್ರೆ ಸರ್ಚ್ ಮಾಡ್ರಿ, ಬೆಂಚಲಗಡ್ಡಿ ವಾಟರ್ ಫಾಲ್ಸ್ ಅಂತ ಸರ್ಚ್ ಮಾಡ್ರಿ, ಸಿಗುತ್ತೆ ನೋಡ್ರಿ ನಿಮ್ಗೆ. ಮಿಂಚಾಗಿ ನೀನು ಬರಲು ನಿಂತಲ್ಲಿಯೇ ಮಳೆಗಾಲ, ಸ್ವಲ್ಪ ಕಾಲು ಜಾರಿದರ ಶಿವಾಯ ನಮಃ. ಫ್ರೆಂಡ್ಸ್, ನಾವು ಅಲ್ಲಿದ್ವಿ, ಅಲ್ಲಿದ್ದು ಹಿಂಗೆ ನಡ್ಕೊಂಡು ಬಂದ್ವಿ. ಅವಾಗ ಹೋದ್ನಲ್ಲ ಬಸ್ಲಿಂಗಪ್ಪ ಅಂತಂತ ಇಲ್ಲಿ ಲೋಕಲಲ್ಲಿ ಹೇಳಿದ್ನಲ್ಲ ನಾನು, ಆತ ಇಲ್ಲೇ ಮುಂದಕ್ಕೆ ಹೋರಿ ನಿಮ್ಗೆ ಒಂದು ಆಲ್ಮೋಸ್ಟ್ ಅಲ್ಲಿ ಒಂದು ಸಣ್ಣದೊಂದು ವಾಟರ್ ಫಾಲ್ ಸಿಗುತ್ತೆ, ಒಂದು ಸ್ವಲ್ಪ ಕಲ್ಲು ಮ್ಯಾಲಿಂದ ಧುಮುಕ್ತದ ಅಂತಂತ ಹೇಳಿದ. ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಬಟ್ ಇಲ್ಲಿ ಒಂದು ಚೆನ್ನಾಗಿರೋ ಲೊಕೇಶನ್ ಕಾಣ್ಲಿಕ್ಕತ್ತದ. ಬಟ್ ಆದ್ರೆ ಆ ಫಾಲ್ಸ್ ಅಂತ ಇನ್ನೂ ಸಿಗೋಲ್ತು. ಕಾಫಿ ಕೂಡ ತಣ್ಣಗಾಗ್ಬೇಕಂತ ನೋಡಮ್ಮ, ಸ್ವಲ್ಪ ಅತ್ತ ಹೋಗಿ ಬರ್ತಾನೆ, ಆದ್ರೂ ಅತ್ತ ಹೋಗಿ ಬರ್ತ ನೋಡಮ್ಮ, ಸಿಕ್ತಿ ಲಕ್ಕ. ಇಲ್ಲಾಂದ್ರೆ ನಾನು ನೆಕ್ಸ್ಟ್ ಟೈಮ್ ಇಲ್ಲಿ ನೀರು ಬೆಳಗ್ಗೆ ಬರ್ತನಲ್ಲ ಅವಾಗ ಹೋಗಮ್ಮಂತ. ಯಾಕಂದ್ರೆ ಫುಡ್ ಇಲ್ಲ, ಸ್ಟ್ರೆಂತ್ ಇಲ್ಲ, ಅದಕ್ಕೆ. ದೋಸ್ತರ, ಈ ಜಾಗದ ಬಗ್ಗೆ ಇವತ್ತಿಗೆ ಇಷ್ಟು ಸಾಕು. ನೆಕ್ಸ್ಟ್ ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ಬಂದು ರಾತ್ರಿ ನಾವು ನೈಟ್ ಕ್ಯಾಂಪ್ ಮಾಡ್ಬೇಕನ್ನೋದು ನಮ್ಮ ತಲೆಯಾಗ ಒಂದು ಸ್ವಲ್ಪ ಏನೋ ಹಂಗೆ ಒಳಬಿಟ್ಟಂಗೆ ಆಗೈತಿ. ನೆಕ್ಸ್ಟ್ ಒಂದು ವೇಳೆ ನೈಟ್ ಕ್ಯಾಂಪ್ ಮಾಡಿದ್ವಪ್ಪ ಅಂತಂದ್ರೆ ಅದನ್ನು ಹೆಂಗೆ ಮಾಡ್ತೀವಿ ಅಂತಂದ್ರೆ ನಿಮ್ಗೆ ನೆಕ್ಸ್ಟ್ ವೀಡಿಯೋದೊಳಗೆ ತೋರಿಸ್ತೀವಿ. ಪ್ಲೀಸ್ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಉತ್ತರ ಕನ್ನಡ ಹುಡುಗ, ರಾಯಚೂರು ಹುಡುಗ, ಸ್ವಲ್ಪ ಸಪೋರ್ಟ್ ಮಾಡಿರಿ ಅಷ್ಟೇ.